ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಯಾರು ತಲೆ ಕೂದಲು ಬರಬೇಕು ಎಂಬ ಒಂದು ಆಸೆ ಇದೆಯೋ ಅಂಥವರು ಇದನ್ನು ಔಷಧಿಯಾಗಿ ಬಳಸ್ಕೋಬೋದು. ಯಾರಿಗೆ ತಲೆ ಕೂದಲು ಎಲ್ಲ ಉದುರಿ ಬೋಳ್ತಲೆ ಆಗ್ತದೋ ಅಂಥವರು ಈ ಒಂದು ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ ಮತ್ತು ಆಲೂಗಡ್ಡೆ, ಹಾಲು ಇತ್ಯಾದಿಯಿಂದ ಕರೀತಾರೆ. ತೆಲುಗಲ್ಲಿ ಬಂಗಾರದುಂಪಲು ಅಂತಾರೆ. ಈ ಪೊಟ್ಯಾಟೊನ್ನ ಈ ಮೇಲೆ ಇರುವಂತಹ ಹೊಟ್ಟು ತೆಗೆದು ಸಣ್ಣ ಸಣ್ಣ ಕತ್ತರಿಸಿ ಅದನ್ನು ಒಂದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಆ ಪೇಸ್ಟನ್ನು ಎಲ್ಲಿ ಕೂದಲು ಹೋಗಿದೆಯೋ ಕಂಪ್ಲೀಟ್ ಅಲ್ಲೇ ಹಚ್ಕೊತ ಬಂದರೆ ಮತ್ತೆ ಕೂದಲು ಬರ್ತದೆ. ಅದನ್ನು ಬಿಟ್ಟು ಈ ಅಂಗಡಿಗಳಲ್ಲಿ ಕೆಲವು ಹೇಳ್ತಾರೆ ಆ ಆಯಿಲ್ ಹಚ್ಚಿ, ಈ ಆಯಿಲ್ ಹಚ್ಚಿ, ಆ ಎಣ್ಣೆ ಹಚ್ಚಿಬಿಟ್ರೆ ಬರ್ತದೆ, ಈ ಎಣ್ಣೆ ಹಚ್ಚಿಬಿಟ್ರೆ ಬರ್ತದೆ. ಎಲ್ಲ ಸುಳ್ಳು, ಪ್ರಕೃತಿ. ಅದೆಲ್ಲ ಅವರು ಒರಿಜಿನಲ್ ಆಯಿಲ್ ಹಾಕಲ್ಲ, ಯಾವುದೋ ಹಣಕ್ಕೋಸ್ಕರ ಏನೋ ಒಂದು ಮಾಡಿ ಅದನ್ನು ಮೋಸ ಮಾಡುವ ಒಂದು ಸ್ಥಿತಿ ಇರ್ತದೆ. ಅಂತಹ ನಾವು ಮೋಸ ಹೋಗೋ ಬದಲು ನಮ್ಮ ಮನೆಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ಹೋಗಿರ್ತಕ್ಕಂತಹ ಯಾವುದೇ ವಸ್ತುವನ್ನು ಮತ್ತು ನಾವು ಪಡಿಬೋದು. ಇದರ ಅಥವಾ ಇನ್ನೊಂದು ಮೆಥಡ್ ಇದೆ. ಈ ಆನಿಯನ್, ಈ ಒಂದು ಪೊಟ್ಯಾಟೊನ ಸಣ್ಣ ಸಣ್ಣ ಸ್ಲ್ಯಾಬ್ಸ್ ಆಗಿ ಕಟ್ ಮಾಡಿ ಸಣ್ಣ ಸಣ್ಣಗೆ ಅಲ್ಲಿ ಇಡ್ಬೋದು. ಎಲ್ಲಿ ಬೋಳ್ತಲೆ ಇದೆಯೋ ಅಲ್ಲಿ ಇಡ್ಬೋದು. ಅದು ಗ್ರಾಜುಯಲಿ ಬರ್ತದೆ. ಮತ್ತು ಪ್ರತಿಯೊಂದು ದಿವಸನೂ ಈರುಳ್ಳಿಸ್ತಾ ಬರಬೇಕು. ಈರುಳ್ಳಿ ರಸ ಅಥವಾ ಈರುಳ್ಳಿಯನ್ನು ಹಚ್ಕೊತ ಬಂದರೆ ಅದು ಗ್ಯಾರಂಟಿ ಕೂದಲು ಅಲ್ಲಿ ಬೆಳೀತವೆ. ಅಷ್ಟು ಶಕ್ತಿ ಇಲ್ಲ ಈ ಒಂದು ಆಲೂಗಡ್ಡೆಯಿಂದ ನಮ್ಮ ಕೂದಲನ್ನು ಮತ್ತೆ ನಾವು ತಿರುಗಿ ಪಡೆಯಬಹುದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ, ಎಲ್ಲರೂ ನೋಡಲಿ. ಪ್ರತಿಯೊಬ್ಬರ ಮನೆಗೆ ಅವ್ರ ನಮಸ್ಕಾರ ಸ್ನೇಹಿತರೆ.